ಈಗ ಕೆಇಎ ಕಡೆಯಿಂದ ಒಂದು ನೋಟಿಸ್ ಬಂದಿದೆ. ಈಗ ಕೋರ್ಟ್ಗೆ ರಿಲೇಟೆಡ್ ಆಗಿರುವಂತಹ ಒಂದು ನೋಟಿಸನ್ನು ಈಗ ಕೆಇಎ ಅವರು ರಿಲೀಸ್ ಮಾಡಿದ್ದಾರೆ ವೆಬ್ಸೈಟಲ್ಲಿ. ಅದರಲ್ಲಿರುವಂತಹ ಮಾಹಿತಿಯನ್ನು ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಂದಿದ್ದೇನೆ. ಮೊದಲಿಗೆ ನಮಗೆ ಹೇಳ್ತಾ ಇದ್ದಾರೆ, 24/10/2025 ಪಬ್ಲಿಷ್ ಮಾಡಿರುವಂತಹ ಪ್ರೊವಿಷನಲ್ ಅಲಾಟ್ಮೆಂಟ್ ಏನಿದೆ ಅದನ್ನು ಈಗ ಹಿಂಪಡೆಯಲಾಗಿದೆ ಅಂತ ಹೇಳಿದ್ದಾರೆ. ಹಾಗೆಯೇ ನಮಗೆಲ್ಲರಿಗೂ ಗೊತ್ತಿರುವಂತೆ ಒಂದು ಕೋರ್ಟ್ ಕೇಸ್ ನಡೆದಿತ್ತಲ್ಲ, ಅದರ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. 3 ಜಡ್ಜಸ್ಗಳಿರುವಂತಹ ಬೆಂಚನ್ನು ಆಯೋಜಿಸಿ ಅದರಿಂದ ಜಡ್ಜ್ಮೆಂಟ್ ಬಂದಿದೆ ಅಂತ ಹೇಳಿದ್ದಾರೆ. ಆ ಒಂದು ಜಡ್ಜ್ಮೆಂಟ್ನ ಪ್ರಕಾರ 5/12/2025 ಬಂದಿರುವಂತಹ ಜಡ್ಜ್ಮೆಂಟ್ನ ಪ್ರಕಾರ ಪ್ರೊವಿಷನಲ್ ಲಿಸ್ಟನ್ನು ತೆಗೆದು ಹಾಕಲಾಗಿದೆ ಅಂತ ಹೇಳಿದ್ದಾರೆ. ನನ್ನ ವಿಡಿಯೋಸ್ಗಳನ್ನು ಕೋರ್ಟ್ನ ಜಡ್ಜ್ಮೆಂಟ್ ಬಂದ ಮೇಲೆ ನೀವೇನಾದರೂ ಕರೆಕ್ಟಾಗಿ ಗಮನಿಸಿದರೆ ಅದರಲ್ಲಿ ಹೇಳಿರುವಂತಹ ಪ್ರತಿಯೊಂದು ಪಾಯಿಂಟ್ಗಳು ಕೂಡ ಸತ್ಯವಾಗಿದೆ. ಈಗ ಕೆಇಎ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ನೀವು ನೋಡಿ, ಯಾವುದೇ ಆಪ್ಷನ್ಸ್ಗಳನ್ನು ನಾವು ಇನ್ನೊಂದು ಬಾರಿ ಹಾಕೋದಕ್ಕೆ ಕೊಡ್ತಾ ಇಲ್ಲ, ಆಪ್ಷನ್ ಎಂಟ್ರಿಗೆ ಇನ್ನೊಂದು ಅವಕಾಶವನ್ನು ಕೊಡ್ತಾ ಇಲ್ಲ, ನೀವು ಹಾಕಿರುವಂತಹ ಆಪ್ಷನ್ಸ್ಗಳನ್ನೇ ಕನ್ಸಿಡರ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಮಗೆಲ್ಲರಿಗೂ ಗೊತ್ತಿರುವಂತೆ ಕೆಇಎಗೆ ಏನು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಈ ಒಂದು ಕೋರ್ಟಿಂದ ಅನ್ನೋದನ್ನು ಮತ್ತೆ ಅವರು ಮೆನ್ಷನ್ ಮಾಡಿದ್ದಾರೆ. ಮೊದಲನೇ ಪಾಯಿಂಟ್ ಏನಂದರೆ, 443 ಸೀಟ್ಗಳಿಗೆ ಎಲ್ಲರಿಗೂ ಕೂಡ ಅವಕಾಶ ಇದೆ, ಹಕ್ಕಿದೆ. ಅದನ್ನು ಮೆರಿಟ್ ಆಧಾರದ ಮೇಲೆ ಅದನ್ನು ಅಲಾಟ್ ಮಾಡಿ ಫಸ್ಟ್ ಸ್ಟೇಜಲ್ಲಿ ಅಂತ ಹೇಳಿದ್ದಾರೆ. ಇದನ್ನು ಕೂಡ ನಾನು ಹೇಳಿದ್ದೆ. ಫಸ್ಟ್ ಸ್ಟೇಜಲ್ಲಿ ಏನು ಮಾಡ್ತಾರೆ ಅಂದರೆ, 443 ಸೀಟ್ಗಳನ್ನು ಮೆರಿಟ್ ಆಧಾರದ ಮೇಲೆ ಅವರು ಯಾರಾದರೂ ಇರಲಿ, ಸೆಕೆಂಡ್ ರೌಂಡಿಂದ ಬಂದವರಾದರೂ ಇರಲಿ, ಮಾಪಪ್ ರೌಂಡಲ್ಲಿ ಫ್ರೆಶ್ ಆಗಿ ಎಂಟ್ರಿ ಆದವರಾದರೂ ಇರಲಿ, ಯಾರೇ ಆಗಿರಲಿ ಅವರಿಗೆ ಈ 443 ಸೀಟ್ಗಳಿಗೆ ಹಕ್ಕು ಇರುತ್ತದೆ ಅಂತ ಹೇಳಿದ್ದಾರೆ. ಸ್ಟೇಜ್ 1ನಲ್ಲಿ 443 ಸೀಟ್ಗಳನ್ನು ಪೂರ್ತಿ ಹಂಚಿಕೆ ಆದಮೇಲೆ ಸ್ಟೇಜ್ 2 ಕಡೆಗೆ ಹೋಗೋಣ. ಇಲ್ಲಿ ಗೊಂದಲಕ್ಕೀಡಾಗಿರೋದು ಎರಡನೇ ಪಾಯಿಂಟಲ್ಲಿ ನೋಡಿ, 443 ಸೀಟ್ಗಳನ್ನು ಹೊರತುಪಡಿಸಿ ಉಳಿದಿರುವಂತಹ ಎಲ್ಲ ಸೀಟ್ಗಳನ್ನು ಅಲಾಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಉಳಿದಿರುವಂತಹ ಎಲ್ಲ ಸೀಟ್ಗಳಂದರೆ ಇಲ್ಲಿ ಯಾವ ಸೀಟ್ಗಳು ಬರ್ತಾವಂದರೆ, 443 ಸೀಟ್ಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಸೀಟ್ಗಳು ಇದರಲ್ಲಿಯೇ ಬರ್ತಾವೆ. ಇದರ ಕುರಿತಂತೆ ಬಹಳಷ್ಟು ಜನರು ತಮ್ಮ ಅಭಿಪ್ರಾಯಗಳನ್ನು ಹೇಳಿಕೊಂಡಿದ್ದಾರೆ. ಆದರೆ ನಾನು ಮೊದಲಿನಿಂದಲೂ ಏನು ಹೇಳ್ತಾ ಇದ್ದೇನೆಯೋ ಅದನ್ನೇ ಕಾನ್ಸ್ಟೆಂಟ್ ಆಗಿದ್ದೇನೆ. ಈ ಒಂದು ಸೀಟ್ಗಳು, ಉಳಿದಿರುವಂಥ ಸೀಟ್ಗಳಲ್ಲಿ ಇದರಲ್ಲಿ ಕೂಡ ಎಲ್ರಿಗೂ ಅಲೋ ಮಾಡ್ತಾರೆ. ನೋಡಿ, ಎಲ್ರಿಗೂ ಅಲೋ ಮಾಡ್ತಾರೆ ಅಂದರೆ ಆಪ್ಷನ್ ಎಂಟ್ರಿಯನ್ನು ಇನ್ನೊಂದು ಬಾರಿ ಕೊಟ್ಟಿಲ್ಲ ನಮಗೆ. ಆ ಒಂದು ಮಾಹಿತಿಯನ್ನು ಇಟ್ಕೊಂಡ್ರೆ ಆಪ್ಷನ್ ಎಂಟ್ರಿಯನ್ನು ಕೊಟ್ಟಿಲ್ಲ ಅಂದರೆ ತಕ್ಷಣ ಕೇವಲ 9 ಕಾಲೇಜುಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಈ ಪೆಟಿಷನರ್ ಮತ್ತು ಸೆಕೆಂಡ್ ರೌಂಡಿಂದ ಬಂದಿರೋರಿಗೆ ಕೇವಲ 9 ಕಾಲೇಜುಗಳನ್ನು ಆಪ್ಷನ್ ಎಂಟ್ರಿಯಲ್ಲಿ ಹಾಕೊಳ್ಳೋದಕ್ಕೆ ಬಿಟ್ಟಿದ್ದಾರಲ್ಲ, ಅವರಿಗೆ ಕೇವಲ 9 ಕಾಲೇಜಿನಲ್ಲಿ ಮಾತ್ರ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬರುತ್ತೆ. ಈ ರೀತಿ ಸ್ಟೇಜ್ 1 ಮತ್ತು ಸ್ಟೇಜ್ 2 ಅಲ್ಲಿ ಎಲ್ರಿಗೂ ಕೂಡ ಕನ್ಸಿಡರ್ ಮಾಡ್ತಾರೆ. ಕನ್ಸಿಡರ್ ಮಾಡಿದಾಗ ಕೂಡ ಸೆಕೆಂಡ್ ಸ್ಟೇಜಲ್ಲಿ ಕೇವಲ ಇಲ್ಲಿ ಯಾರಿಗೆ ಬೆನಿಫಿಟ್ ಇದೆ ಅಂದರೆ, ಯಾರು ಮಾಪಪ್ ರೌಂಡಿಗೆ ಬಂದು ಮಾಪಪ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಂದಿರ್ತಾರಲ್ಲ ಅಂಥವ್ರಿಗೆ ಅನುಕೂಲ ಇದೆ. ಯಾಕಂದರೆ ಅವರಿಗೆ ಎಲ್ಲ ಆಪ್ಷನ್ಸ್ಗಳನ್ನು ಹಾಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದರು. ಬಟ್ ಸೆಕೆಂಡ್ ರೌಂಡಿಂದ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಕೇವಲ 9 ಕಾಲೇಜ್ಗಳನ್ನು ಹಾಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದರು. ಅದೇ ಆಪ್ಷನ್ಸ್ಗಳನ್ನು ಈಗ ಕನ್ಸಿಡರ್ ಮಾಡಿ ಸ್ಟೇಜ್ 1 ಮತ್ತು ಸ್ಟೇಜ್ 2 ಅಲ್ಲಿ ಅಲಾಟ್ಮೆಂಟ್ ಮಾಡಿದ್ರು. ಇಷ್ಟೆಲ್ಲ ಆದಮೇಲೆ ಸ್ಟೇಜ್ 1 ಮತ್ತು ಸ್ಟೇಜ್ 2 ಆದಮೇಲೆ ಇನ್ನೂ ಏನಾದರೂ ಸೀಟ್ಗಳು ಉಳಿದ್ರೆ ಅದನ್ನು ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಅಂತ ಕರೀತಾರೆ. ಮುಂದುವರೆದು ಉಳಿದಿರುವಂತಹ ಎಲ್ಲ ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ಗಳನ್ನು ಅಲಾಟ್ ಮಾಡಬೇಕು, ಎಲ್ರಿಗೂ ಕೂಡ ಅಲಾಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಏನೂ ಹೊಸದಾಗಿ ಇರುವಂತಹ ಮಾಹಿತಿ ಇಲ್ಲ. ಅಂದರೆ ನಿನ್ನೆ ಯಾವ ಒಂದು ಆರ್ಡರ್ ಕಾಪಿ ಬಂದಿತ್ತೋ ಅದರಲ್ಲಿರುವಂತಹ ಮಾಹಿತಿಯನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡಿದ್ದಾರೆ ಅಷ್ಟೇ. ಮುಂದುವರೆದು ಹೇಳ್ತಾ ಇದ್ದಾರೆ, ನಮಗೆ ಆರ್ಡರ್ ಬಂದಿರುವ ರೀತಿಯಲ್ಲಿ ನಮಗೆ ಪ್ರೊವಿಷನಲ್ ಅಲಾಟ್ಮೆಂಟನ್ನು ನಾವು ಏನು 24/10/2025 ರಿಲೀಸ್ ಮಾಡಿದ್ವಿ ಅದು ಕ್ಯಾನ್ಸಲ್ ಆಗಿದೆ. ಆಲ್ರೆಡಿ ನೀವು ಮಾಡಿರುವಂತಹ ಆಪ್ಷನ್ಸ್ಗಳನ್ನು ಕನ್ಸಿಡರ್ ಮಾಡಿಕೊಂಡು, ಅಂದರೆ ಸೆಕೆಂಡ್ ರೌಂಡಿಂದ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಕೇವಲ 9 ಕಾಲೇಜುಗಳನ್ನು ಆಪ್ಷನ್ ಎಂಟ್ರಿಯಲ್ಲಿ ಮಾಡ್ಕೊಂಡಿದ್ರಲ್ಲ ಅಷ್ಟನ್ನೇ ಕನ್ಸಿಡರ್ ಮಾಡ್ತಾರೆ. ಹಾಗೆ ಈ ರೌಂಡಲ್ಲಿ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಎಲ್ಲ ಕಾಲೇಜುಗಳನ್ನು ಹಾಕೊಳ್ಳೋದಕ್ಕೆ ಅಲೋ ಮಾಡಿದ್ರಲ್ಲ ಆ ಆಪ್ಷನ್ಸ್ಗಳನ್ನು ಕನ್ಸಿಡರ್ ಮಾಡಿ ನಿಮಗೆ ಅಲಾಟ್ಮೆಂಟನ್ನು ಮುಗಿಸ್ತಾರೆ. ಮುಂದುವರೆದು ಕೆಇಎ ತಮ್ಮ ಸಿಂಪ್ಲಿಫೈ ಆಗಿರುವಂತಹ ವರ್ಡ್ಸಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಂದಿದ್ದಾರೆ. ಫಾರ್ ಫಸ್ಟ್ 433 ಸೀಟ್ಸ್ ಫ್ರಮ್ ದ 9 ಕಾಲೇಜಸ್ ಇನ್ಕ್ಲೂಡೆಡ್ ಇನ್ ದ ಥರ್ಡ್ ರೌಂಡ್, ಅಂದರೆ 443 ಸೀಟ್ಗಳು ಏನು 9 ಕಾಲೇಜುಗಳಲ್ಲಿ ಬಂದಿದ್ದಾವಲ್ಲ ಅದರಲ್ಲಿ ಎಲ್ಲರಿಗೂ ಕೂಡ ಅಲೋ ಮಾಡಿ ಅದನ್ನು ಆಪ್ಷನ್ ಎಂಟ್ರಿಯನ್ನು ಕನ್ಸಿಡರ್ ಮಾಡಿ ಒಂದು ರಿಸಲ್ಟನ್ನು ಬಿಡ್ತೀವಿ ಅಂತ ಹೇಳಿದ್ದಾರೆ. ಈ ವಿಷಯ ನಾನು ಹೇಳಿರುವಂತಹ ವಿಷಯಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ಮುಂದಿನದನ್ನು ನೋಡೋಣ. ಈ 443 ಸೀಟ್ಗಳನ್ನು ಅಲಾಟ್ ಮಾಡಿದಾಗ 301 ಸೀಟ್ಗಳು ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ಗಳಾಗಿ ಉಳಿದುಕೊಳ್ತವೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿ, 301 ಸೀಟ್ಗಳು MBBS ಸೀಟ್ಗಳು ಅವರ ಹಳೆಯ ಕಾಲೇಜ್ಗಳು ಅಥವಾ ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಅಂತ ಏನು ಕರಿತೀವಿ. ಅಂದರೆ ಎಕ್ಸಾಂಪಲ್ ಆಗಿ ಈಗ ಒಬ್ಬ ಪರ್ಸನ್ಗೆ ಈ ಕಾಲೇಜಿಂದ ಇನ್ನೊಂದು ಕಾಲೇಜಿಗೆ ಟ್ರಾನ್ಸ್ಫರ್ ಆದಾಗ ಆ ಹಳೆಯ ಕಾಲೇಜಿನ ಸೀಟ್ ಇರ್ತದಲ್ಲ ಆ ಸೀಟ್ಗಳ ಸಂಖ್ಯೆ ಈಗ 301 ಆಗಿದೆ. ಆ ಸೀಟು ಯಾರಿಗೂ ಕೂಡ ಅದು ವೇಕೆಂಟ್ ಆಗಿ ಉಳಿದಿದೆ, ಅದನ್ನು ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಅಂತ ಕರೀಲಾಗುತ್ತೆ.
ಮುಂದುವರೆದು ಹೇಳ್ತಾ ಇದ್ದಾರೆ, ಈ ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ 301 ಸೀಟ್ಗಳನ್ನು ಎಲ್ರಿಗೂ ಕೂಡ ಅಲೋ ಮಾಡಿ ಎಲ್ರಿಗೂ ಕೂಡ ಅಲಾಟ್ ಮಾಡ್ತೇವೆ. ಅಂದರೆ ಮೆರಿಟ್ ಆಧಾರದ ಮೇಲೆ ಈ ಮಾಪಪ್ ರೌಂಡ್ಗೆ ಬಂದಿರುವಂತಹ ಎಲ್ಲರಿಗೂ ಕೂಡ ಕನ್ಸಿಡರ್ ಮಾಡಿ 301 ಸೀಟ್ಗಳನ್ನು ಅಲಾಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾದರೆ ನೀವು ಆಪ್ಷನ್ ಎಂಟ್ರಿಯಲ್ಲಿ ಕೇವಲ 9 ಕಾಲೇಜ್ಗಳನ್ನು ಹಾಕಿರ್ತೀರಿ. ಎಕ್ಸಾಂಪಲ್ ಆಗಿ ಸೆಕೆಂಡ್ ರೌಂಡಿಂದ ಬಂದಿರುವಂತಹ ವಿದ್ಯಾರ್ಥಿಗಳು ಕೇವಲ 9 ಕಾಲೇಜ್ಗಳನ್ನು ಹಾಕಿದಾಗ ಈಗ ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ಗಳು ಈ 9 ಕಾಲೇಜಿನಲ್ಲಿ ಉಳಿದಿದ್ರೆ ಮಾತ್ರ ನಿಮಗೆ ಬೆನಿಫಿಟ್ ಆಗಲಿದೆ. ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ಗಳು ಬೇರೆ ಕಾಲೇಜ್ಗಳಲ್ಲಿ ಉಳಿದುಬಿಟ್ರೆ ಆವಾಗ ಸೆಕೆಂಡ್ ರೌಂಡಿಂದ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋದಿಲ್ಲ. ಹಾಗಾದರೆ ಯಾರಿಗೆ ಇದರಿಂದ ಅನುಕೂಲವಾಗಲಿದೆ ಅಂದರೆ, ಆಲ್ರೆಡಿ ಹಿಂದಿನ ರೌಂಡಲ್ಲಿ ಯಾರ್ಯಾರು ಸೀಟ್ ಸಿಗದೆ ಈ ರೌಂಡಿಗೆ ಬಂದಿರ್ತಾರಲ್ಲ ಅಂಥವರಿಗೆ ಮಾತ್ರ ಅನುಕೂಲವಾಗಲಿದೆ. ಉಳಿದ ಕಾಲೇಜ್ಗಳನ್ನು ಎಲ್ಲ ಕಾಲೇಜ್ಗಳನ್ನು ಆಪ್ಷನ್ ಎಂಟ್ರಿಯಲ್ಲಿ ಹಾಕೊಂಡಿರ್ತಾರಲ್ಲ ಅಂಥವರಿಗೆ ಅನುಕೂಲವಾಗಲಿದೆ. ಆದರೆ ಕೋರ್ಟ್ನ ಮೆಟ್ಟಿಲೇರಿದ್ದು ಯಾವ ಕಾರಣಕ್ಕಾಗಿ ಅಂದರೆ, ಹಾಕಿರುವಂಥ ಕಾಲೇಜ್ಗಳಲ್ಲೇ ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ಗಳನ್ನು ಕನ್ಸಿಡರ್ ಮಾಡಿರಲಿಲ್ಲ. ಆ ಒಂದು ಪಾಯಿಂಟನ್ನು ಇಟ್ಕೊಂಡು ಕೂಡ ಕೆಲವೊಂದು ಜನ ಕೋರ್ಟಿಗೆ ಹೋಗಿದ್ದರು. ಹಾಗೆ ಕನ್ಸಿಕ್ವೆನ್ಷಿಯಲ್ ಸ್ವೀಟ್ಸ್ ಅಂದರೆ ಕೆಲವೊಂದು ಸೀಟ್ಗಳು ಥರ್ಡ್ ರೌಂಡಲ್ಲಿ ಉಳಿತವೆ. ಅಂಥ ಸೀಟ್ಗಳು ಕನ್ಸಿಕ್ವೆನ್ಷಿಯಲ್ ಸ್ವೀಟ್ಗಳು ಉಳಿತಾವಲ್ಲ ಅದನ್ನು ಕೂಡ ಇದೇ ಒಂದು ರೌಂಡಲ್ಲಿ ಅಲಾಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆ್ಯಸ್ ಪರ್ ದ ರೂಲ್ ಇದೇ ರೌಂಡಲ್ಲಿ ಅಲಾಟ್ ಮಾಡಲಾಗುತ್ತೆ. ಅಂದರೆ ಯಾರ್ಯಾರು ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರಲ್ಲ ಆ ಒಂದು ಡೇಟ್ ಒಳಗಾಗಿ ಅಂಥವೆಲ್ಲವನ್ನು ಕೂಡ ಇದೇ ರೌಂಡಲ್ಲಿ ಅಲಾಟ್ ಮಾಡಲಾಗುತ್ತೆ. ಹಾಗೆ ಇನ್ನೊಂದು ಮಾಹಿತಿಯನ್ನು ಹೇಳಿದ್ದಾರೆ, ರಿವೈಸ್ ಪ್ರೊವಿಷನಲ್ಸ್ ರಿಸಲ್ಟ್ ಆಫ್ ಥರ್ಡ್ ರೌಂಡ್ ಮೆಡಿಕಲ್ ಸೀಟ್, ಡೆಂಟಲ್ ಸೀಟ್ ಈ ಎಲ್ಲ ಸೀಟ್ಗಳಿಗೆ ಈ ರಿಸಲ್ಟನ್ನು 6ನೇ ತಾರೀಕು ಅಂದರೆ ಇವತ್ತೇ 3 ಗಂಟೆ ನಂತರ ರಿಲೀಸ್ ಮಾಡ್ತೇವೆ. ಏನಾದರೂ ಅಬ್ಜೆಕ್ಷನ್ಸ್ಗಳಿದ್ದರೆ 7ನೇ ತಾರೀಕು ಒಳಗಾಗಿ ನೀವು ಈ ಒಂದು ವೆಬ್ಸೈಟಿಗೆ ನೀವು ಅಬ್ಜೆಕ್ಷನ್ಸ್ಗಳನ್ನು ಹಾಕ್ಬೋದು ಅಂತ ಹೇಳಿದ್ದಾರೆ. ಫೈನಲ್ ರಿಸಲ್ಟನ್ನು 8/12/2025 11 ಗಂಟೆಗೆ ರಿಲೀಸ್ ಮಾಡ್ತಾರೆ. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಗಾಟ್ ಫೈನಲ್ ರಿಸಲ್ಟ್ಸ್ ಶುಡ್ ಕಂಪಲ್ಸರಿ ರಿಪೋರ್ಟ್ ದ ಕನ್ಸರ್ನ್ ಕಾಲೇಜ್. ನೀವು ಕಂಪಲ್ಸರಿ ಕಾಲೇಜ್ಗೆ ಹೋಗಿ ಜಾಯ್ನ್ ಆಗಬೇಕು. ಇದೆಲ್ಲ ನಿಮ್ಗೆ ಗೊತ್ತಿದೆ. ಈಗ 8ನೇ ತಾರೀಕು ನಮಗೆ ಫೈನಲ್ ಜಡ್ಜ್ಮೆಂಟ್ ರಿಸಲ್ಟ್ ಬಂದೇ ಬಿಡುತ್ತೆ. ನಾವು ಇಷ್ಟು ದಿವಸಗಳ ಕಾಲ ವೇಟ್ ಮಾಡಿದ್ದು ಕೊನೆಗೊಳ್ಳುತ್ತೆ ಅಂತ ಈ ಒಂದು ನೋಟಿಫಿಕೇಷನಲ್ಲಿ ಹೇಳಲಾಗಿದೆ. ಮುಂದುವರೆದು ನೀವು ಕಾಲೇಜ್ಗೆ ಹೋಗಿ ಜಾಯ್ನ್ ಆಗೋದಕ್ಕೆ ಲಾಸ್ಟ್ 11ನೇ ತಾರೀಕು ತನಕ ಟೈಮ್ ಇರ್ತದೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಕಾಲೇಜನ್ನು ಕೆಳಗಡೆ ಕಮೆಂಟಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.